ಹಲೋ ಮಕ್ಕಳೇ, ಇವತ್ತು ನಾವು ವಿಲಿಯಂ ಶೇಕ್ಸ್ಪಿಯರ್ ಅವ್ರು ಬರೆದಿರುವಂತಹ ಕ್ವಾಲಿಟಿ ಆಫ್ ಮರ್ಸಿ ಈ ಪದ್ಯವನ್ನು ನಾವು ಕಲಿಯೋಣ ಬನ್ನಿ. ದ ಕ್ವಾಲಿಟಿ ಆಫ್ ಮರ್ಸಿ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್. ದ ಕ್ವಾಲಿಟಿ ಆಫ್ ಮರ್ಸಿ is not strained. It droppeth as the gentle rain from heaven. Upon the place beneath, it is twice blessed. It blesseth him that gives and him that takes. Its mightiest in the mightiest it becomes, the throned monarch better than his crown. His scepter shows the force of temporal power, the attribute to awe and majesty, wherein doth sit the dread and fear of kings. But mercy is above the sceptre's sway. It is enthroned in the heart of kings. It is an attribute to God Himself, and earthly power doth then show likest gods when mercy seasons justice. ಮಕ್ಕಳೇ, ಕ್ವಾಲಿಟಿ ಆಫ್ ಮರ್ಸಿ ಪದ್ಯವನ್ನು ಹೇಗೆ ರಿಸೈಟ್ ಮಾಡಬೇಕು ಅನ್ನೋದನ್ನ ನೀವು ಕೇಳಿಸ್ಕೊಂಡ್ರಿ ಅಲ್ವಾ? ಈಗ ಆ ಪದ್ಯದ ಒಂದು ಬ್ಯಾಕ್ಗ್ರೌಂಡ್, ಆ ಕವಿಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಮತ್ತು ಅದರ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ನ ಕೇಳಿಸ್ಕೊಳ್ಳೋಣ. ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ಅ ಫೇಮಸ್ ಸ್ಪೀಚ್ ಬೈ ವಿಲಿಯಂ ಶೇಕ್ಸ್ಪಿಯರ್ ಫ್ರಮ್ ದ ಪ್ಲೇ ಮರ್ಚೆಂಟ್ ಆಫ್ ವೆನಿಸ್, ವಿಚ್ ಇಸ್ ರಿಟನ್ ಅರೌಂಡ್ 1596 to 1598. ಅಂದರೆ ಈ ಒಂದು ಕ್ವಾಲಿಟಿ ಆಫ್ ಮರ್ಸಿ ಎಂಬ ಪದ್ಯವನ್ನು ಶೇಕ್ಸ್ಪಿಯರ್ ಅವರು ಬರೆದಂತಹ ಮರ್ಚೆಂಟ್ ಆಫ್ ವೆನಿಸ್ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ. In this play, a character named Portia gives this speech while pretending to be a male lawyer. ಸೊ ಈ ಒಂದು ಪದ್ಯವನ್ನು ಪೋರ್ಷಿಯಾ ಎಂಬ ಒಬ್ಬ ಮಹಿಳೆ ಒಬ್ಬ ಲಾಯರ್ ರೂಪವನ್ನು ಧರಿಸ್ಕೊಂಡು ಅವಳು ಕೋರ್ಟ್ ರೂಮ್ನಲ್ಲಿ ಬಂದು ಈ ಒಂದು ಪದ್ಯವನ್ನು ಅವಳು ಹೇಳ್ತಾಳೆ. ಶಿ ಈಸ್ ಸ್ಪೀಕಿಂಗ್ ಇನ್ ಎ ಕೋರ್ಟ್ ರೂಮ್ ಟ್ರೈಂಗ್ ಟು ಕನ್ವಿನ್ಸ್ ಶೈಲಾಕ್, ಎ ಮನಿ ಲೆಂಡರ್, ಟು ಶೋ ಮರ್ಸಿ ಟು ಅ ಮ್ಯಾನ್ ನೇಮ್ಡ್ ಆಂಟೋನಿಯೋ ಹೂ ಓಸ್ ಹಿಮ್ ಮನಿ. ಸೊ ಇಲ್ಲಿ ಪೋರ್ಷಿಯಾ ಅವಳು ಈ ಒಂದು ಕ್ವಾಲಿಟಿ ಆಫ್ ಮರ್ಸಿ ಅಂದರೆ ದಯೆಯ ಒಂದು ಗುಣದ ಬಗ್ಗೆ ಶೈಲಾಕ್ಗೆ ಹೇಳ್ತಾಳೆ. ಹೇಳಿ ಆಂಟೋನಿಯೋ ಕೊಡಬೇಕಾದಂತಹ ಒಂದು ಹಣವನ್ನು ನೀನು ಬಿಟ್ಟುಬಿಡು, ಅವನಿಗೆ ಮರ್ಸಿಯನ್ನು ತೋರಿಸು, ದಯೆಯನ್ನು ತೋರಿಸು ಅಂತ ಅವಳು ಈ ಒಂದು ಪದ್ಯದಲ್ಲಿ ಶೈಲಾಕ್ಗೆ ಅವಳು ಕೇಳ್ಕೊಳ್ತಾ ಇದ್ದಾಳೆ. ಸೊ ಈಗ ಪದ್ಯವನ್ನು ನೋಡೋಣ, ಪ್ರತಿ ಒಂದೊಂದೇ ಲೈನ್ ನೋಡ್ಕೊಂಡು ಹೋಗೋಣ. ದ ಕ್ವಾಲಿಟಿ ಆಫ್ ಮರ್ಸಿ ಇಸ್ ನಾಟ್ ಸ್ಟ್ರೈನ್ಡ್. ಅಂದರೆ ಮರ್ಸಿ ಅಥವಾ ಕೈಂಡ್ನೆಸ್ ಆ್ಯಂಡ್ ಫಾರ್ಗಿವ್ನೆಸ್ ಕೆನಾಟ್ ಬಿ ಫೋರ್ಸ್ಡ್. ಅಂದರೆ ಮರ್ಸಿ ಎಂಬ ಒಂದು ಗುಣವನ್ನು ನಾವು ಬಲವಂತವಾಗಿ ತರೋದಕ್ಕಾಗಲ್ಲ. ಇಟ್ ಡ್ರಾಪೆತ್ ಆಸ್ ಎ ಜೆಂಟಲ್ ರೈನ್ ಫ್ರಮ್ ಹೆವೆನ್. ಅಂದರೆ ಇಟ್ ಕಮ್ಸ್ ನ್ಯಾಚುರಲಿ ಲೈಕ್ ಸಾಫ್ಟ್ ರೈನ್ ಫಾಲಿಂಗ್ ಫ್ರಮ್ ದ ಸ್ಕೈ. ಹೇಗೆ ಭೂಮಿಯ ಮೇಲೆ ಮಳೆ ಹನಿ ಸ್ವಾಭಾವಿಕವಾಗಿ ಬಿಡುತ್ತೋ ಹಾಗೆಯೇ ಮರ್ಸಿ ಎಂಬ ಗುಣ ಸ್ವಾಭಾವಿಕವಾಗಿ ಒಬ್ಬ ಮನುಷ್ಯನಲ್ಲಿ ಬರಬೇಕು. ಇಲ್ಲಿ ಸ್ಟ್ರೇನ್ಡ್ ಎಂಬ ಪದದ ಅರ್ಥ ಫೋರ್ಸ್ಡ್ ಅಥವಾ ಕಂಪಲ್ಡ್ ಅಂತ. ಅಪಾನ್ ದ ಪ್ಲೇಸ್ ಬಿನಿತ್ ಇಟ್ ಈಸ್ ಟ್ವೈಸ್ ಬ್ಲೆಸ್ಡ್. ಇಟ್ ಮೀನ್ಸ್ ಇಟ್ ಬ್ಲೆಸಸ್ ಬೋತ್ ದ ಪರ್ಸನ್ ಹೂ ಗಿವ್ಸ್ ಮರ್ಸಿ ಆ್ಯಂಡ್ ದ ಪರ್ಸನ್ ಹೂ ರಿಸೀವ್ಸ್ ಇಟ್. ಅಂದರೆ ಇಲ್ಲಿ ಯಾರು ಮರ್ಸಿಯನ್ನು ಪಡ್ಕೋತಾರೋ ಮತ್ತು ಯಾರು ಮರ್ಸಿಯನ್ನು ಕೊಡ್ತಾರೋ ಅವ್ರ ಇಬ್ಬರಿಗೂ ಈ ಒಂದು ಮರ್ಸಿ ಅನ್ನೋದು ಒಂದು ಆಶೀರ್ವಾದವಾಗಿ ಮಾರ್ಪಾಟಾಗುತ್ತೆ. ಇಟ್ ಬ್ಲೆಸತ್ ಹಿಮ್ ದಟ್ ಗಿವ್ಸ್ ಆ್ಯಂಡ್ ಹಿಮ್ ದಟ್ ಟೇಕ್ಸ್ ಮೀನ್ಸ್ ಕೈಂಡ್ನೆಸ್ ಇಸ್ ಗುಡ್ ಫಾರ್ ಬೋತ್ ದ ಗಿವರ್ ಆ್ಯಂಡ್ ದ ರಿಸೀವರ್. ಯಾರು ಈ ಮರ್ಸಿ ಅಥವಾ ಯಾರು ಈ ಕರುಣೆಯನ್ನು ತಗೊಳ್ತಾರೋ ಮತ್ತು ಯಾರು ಕೊಡ್ತಾರೋ ಅದು ಅವರಿಬ್ಬರಿಗೂ ಒಳ್ಳೆಯದಾಗಿ ಮಾಡುತ್ತೆ. ಇಲ್ಲಿ ದ ವರ್ಡ್ ಬ್ಲೆಸ್ಡ್ ಅಂತಂದ್ರೆ ಬ್ಲೆಸ್ಡ್ ಅಂತ ಅಂದ್ರೆ ಆಶೀರ್ವಾದ. ಇಟ್ಸ್ ಮೈಟಿಯೆಸ್ಟ್ ಇನ್ ದ ಮೈಟಿಯೆಸ್ಟ್ ಇಟ್ ಬಿಕಮ್ಸ್ ಅಂತ ಹೇಳಿದ್ರೆ ಮರ್ಸಿ ಇಸ್ ಮೋರ್ ಪವರ್ಫುಲ್ ವೆನ್ ಶೋನ್ ಬೈ
ಪವರ್ಫುಲ್ ಪೀಪಲ್ ಅಂದರೆ ರಾಜರುಗಳು ಈ ಒಂದು ಮರ್ಸಿಯನ್ನು ತೋರಿಸಿದಾಗ ಅದು ಒಂದು ಶ್ರೇಷ್ಠವಾದ ಒಂದು ಗುಣವಾಗಿ ಅದು ಮಾರ್ಪಾಟಾಗುತ್ತೆ. ದ ಥ್ರೋನ್ ಮೊನಾರ್ಕ್ ಬೆಟರ್ ದೆನ್ ಇಸ್ ಕ್ರೌನ್ ಅಂದರೆ ಎ ಕಿಂಗ್ ಲುಕ್ಸ್ ನೋಬ್ಲರ್ ವೆನ್ ಹಿ ಶೋಸ್ ಮರ್ಸಿ ದೆನ್ ವೆನ್ ಹಿ ಜಸ್ಟ್ ವೇರ್ಸ್ ಅ ಕ್ರೌನ್. ಒಬ್ಬ ರಾಜ ಅವನ ಒಂದು ಶ್ರೇಷ್ಠತೆ ಬರೀ ಅವನು ಹಾಕ್ಕೊಂಡಿರುವಂತಹ ಒಂದು ಕ್ರೌನಲ್ಲಿ ಮಾತ್ರ ಇಲ್ಲ, ಅಂದರೆ ಅವನು ಹಾಕ್ಕೊಂಡಿರುವಂತಹ ಒಂದು ಕಿರೀಟದಲ್ಲಿ ಇರೋದಿಲ್ಲ. ಯಾವಾಗ ರಾಜನ ಮನಸ್ಸಿನಲ್ಲಿ ಈ ಒಂದು ಕರುಣೆ ಎಂಬ ಗುಣ ಹುಟ್ಕೊಳ್ಳುತ್ತೋ ಆಗ ರಾಜ ಇನ್ನೂ ಶ್ರೇಷ್ಠನಾಗಿ ಕಾಣ್ತಾನೆ. His scepter shows the force of temporal power ಅಂತಂದ್ರೆ ಇಲ್ಲಿ ಸೆಪ್ಟರ್ ಅಂದರೆ ಇಟ್ ಈಸ್ ಎ ಡೆಕೋರೇಟೆಡ್ ರಾಡ್ ಕ್ಯಾರಿಡ್ ಬೈ ಎ ಕಿಂಗ್ ಆರ್ ಕ್ವೀನ್ ಆಸ್ ಎ ಸಿಂಬಲ್ ಆಫ್ ಪವರ್ ಅಂತಂದರೆ ಈ ಒಂದು ರಾಜದಂಡ ಏನಿದೆ ಅದು ರಾಜ ಅಥವಾ ರಾಣಿಯ ಒಂದು ಪವರ್, ಶಕ್ತಿ, ಬಲವನ್ನು ತೋರಿಸುತ್ತೆ. ಸೊ ಇಲ್ಲಿ ಈ ಸೆಪ್ಟರ್ ಶೋಸ್ ದ ಫೋರ್ಸ್ ಆಫ್ ಟೆಂಪರಲ್ ಪವರ್ ಅಂದರೆ ಅರ್ಥ ಏನು ಅಂತಂದರೆ ಈ ಸೆಪ್ಟರ್ ಅನ್ನೋದು ರಾಜನ ಒಂದು ವರ್ಲ್ಡ್ಲಿ ಪವರ್ ಅಂದರೆ ಅವನಿಗೆ ಭೂಮಿ ಮೇಲಿರುವಂಥ ಒಂದು ಪವರ್, ಶಕ್ತಿ, ಅವನ ಬಲವನ್ನು ಮಾತ್ರ ತೋರಿಸುತ್ತೆ. ಅಂದರೆ ರಾಜನಿಗೆ ಆ ಸೆಪ್ಟರನ್ನು ಇಟ್ಕೊಂಡಾಗ ಅವನು ಒಬ್ಬ ವ್ಯಕ್ತಿಯನ್ನು ದಂಡಿಸ್ಬೋದು ಅಥವಾ ಒಂದು ರಾಜ್ಯವನ್ನು ಆಳೋದಿಕ್ಕೆ ಒಂದು ಬಲವನ್ನು ಆ ಸೆಪ್ಟರ್ ಕೊಡುತ್ತೆ ಅಂತ ನಾವು ತಿಳಿಯಬಹುದು. ಈ ಒಂದು ಸೆಪ್ಟರ್ ದ ಆಟ್ರಿಬ್ಯೂಟ್ ಟು ಆ ಆ್ಯಂಡ್ ಮೆಜೆಸ್ಟಿ ಅಂದರೆ ಈ ಸೆಪ್ಟರ್ ಶೋಸ್ ದ ಫೋರ್ಸ್ ಆಫ್ ಟೆಂಪರಲ್ ಪವರ್ ದ ಆಟ್ರಿಬ್ಯೂಟ್ ಟು ಆ ಆ್ಯಂಡ್ ಮೆಜೆಸ್ಟಿ ಅಂದರೆ ಅರ್ಥ ಏನು ಅಂತಂದರೆ ಇಲ್ಲಿ ಇಟ್ ರೆಪ್ರೆಸೆಂಟ್ ಫಿಯರ್ ಆ್ಯಂಡ್ ರಾಯಲ್ ಗ್ರೇಟ್ನೆಸ್ ಅಂದರೆ ಈ ಒಂದು ಸೆಪ್ಟರ್ ಏನಿದೆ ಇದು ಭಯ ಹಾಗೂ ರಾಜನ ಒಂದು ಶ್ರೇಷ್ಠತೆಯ ಒಂದು ಗುರುತಾಗಿದೆ. ಇಲ್ಲಿ ವರ್ಡ್ ಆ ಅಂದರೆ ವಂಡರ್ ಅಂದರೆ ಅದ್ಭುತ. ಸೊ ಇಲ್ಲಿ ರಾಜ ಇಟ್ಕೊಂಡಿರೋಂಥ ಒಂದು ಸೆಪ್ಟರ್ ಏನಿದೆ, ರಾಜದಂಡ ಏನಿದೆ, ಅದು ನೋಡಿದವ್ರಿಗೆ ಒಂದು ಭಯವನ್ನು ಹುಟ್ಟಿಸುತ್ತೆ, ರಾಜನ ಬಗ್ಗೆ ಒಂದು ಗೌರವವನ್ನು ಹುಟ್ಟಿಸುತ್ತದೆ. ಮತ್ತೆ ಇಲ್ಲಿ ಸೆಪ್ಟರ್ ಶೋಸ್ ದ ಫೋರ್ಸ್ ಆಫ್ ಟೆಂಪರಲ್ ಪವರ್ ಅಂತ ಇದೆ. ಇಲ್ಲಿ ಟೆಂಪರಲ್ ಪವರ್ ಅಂತಂದರೆ ವರ್ಲ್ಡ್ಲಿ ಪವರ್ ಅಂದರೆ ರಾಜನಿಗೆ ಭೂಮಿಯ ಮೇಲಿರುವಂತಹ ಒಂದು ಅಧಿಕಾರವನ್ನು ಆ ಸೆಪ್ಟರ್ ತೋರಿಸುತ್ತೆ. ವೆರಿನ್ ಡಾತ್ ಸಿಟ್ ದ ಡ್ರೆಡ್ ಆ್ಯಂಡ್ ಫಿಯರ್ ಆಫ್ ಕಿಂಗ್ಸ್ ಅಂತಂದರೆ ದಟ್ ಪವರ್ ಆಫ್ ದ ಸೆಪ್ಟರ್ ಕ್ಯಾನ್ ಮೇಕ್ ಪೀಪಲ್ ಫಿಯರ್ ಕಿಂಗ್ಸ್ ಅಂದರೆ ರಾಜನ ಒಂದು ಸೆಪ್ಟರ್ ಏನಿದೆ ಆ ಸೆಪ್ಟರನ್ನು ನೋಡಿದಂಥ ಹಲವಾರು ರಾಜರ ಹೃದಯದಲ್ಲಿ ಆ ಒಂದು ಚಕ್ರವರ್ತಿಯ ಬಗ್ಗೆ ಒಂದು ಭಯವನ್ನು ಹುಟ್ಟಿಸುತ್ತದೆ. ಬಟ್ ಮರ್ಸಿ ಈಸ್ ಅಬೌವ್ ದಿ ಸೆಪ್ಟರ್ಡ್ ಸ್ವೇ. ನೋಡಿ ಎಷ್ಟು ಚೆನ್ನಾಗಿದೆ, ಆ ಒಂದು ಸೆಪ್ಟರು ಎಷ್ಟು ಬಲಶಾಲಿಯಾಗಿದೆಯೋ ಅದಕ್ಕಿಂತನೂ ಹೆಚ್ಚು ಬಲಶಾಲಿಯಾಗಿರೋದು ಮರ್ಸಿ. ಅಂದರೆ ಮರ್ಸಿ ಈಸ್ ಈವನ್ ಗ್ರೇಟರ್ ದೆನ್ ದ ಪವರ್ ಆಫ್ ದ ಸೆಪ್ಟರ್ ಅಂದರೆ ಸೆಪ್ಟರನ ಬಲಕ್ಕಿಂತ, ಸೆಪ್ಟರಿನ ಶಕ್ತಿಯಕ್ಕಿಂತ, ಸೆಪ್ಟರಿನ ಒಂದು ಶಕ್ತಿ ಬಲಕ್ಕಿಂತಲೂ ಮರ್ಸಿ ಎಂಬ ಗುಣ ಶ್ರೇಷ್ಠವಾಗಿದೆ. ಇಲ್ಲಿ ವರ್ಡ್ ಡ್ರೆಡ್ ಅಂದರೆ ಥ್ರೆಟ್ ಅಂದರೆ ಭಯ. ಇಟ್ ಈಸ್ ಎಂಥ್ರೋನ್ಡ್ ಇನ್ ದ ಹಾರ್ಟ್ ಆಫ್ ಕಿಂಗ್ಸ್ ಅಂತಂದರೆ ಟ್ರೂ ಗ್ರೇಟ್ನೆಸ್ ಲಿವ್ಸ್ ಇನ್ ದ ಕಿಂಗ್ಸ್ ಹಾರ್ಟ್ ವೆನ್ ಹಿ ಶೋಸ್ ಮರ್ಸಿ ಅಂದರೆ ಹೃದಯದಲ್ಲಿ, ಅಂದರೆ ರಾಜನ ಹೃದಯದಲ್ಲಿ ಈ ಒಂದು ಮರ್ಸಿ ಎಂಬ ಒಂದು ಗುಣ ಏನಿದೆ ಅದು ಕೂತ್ಕೊಂಡಿರುತ್ತಂತೆ. ಇಟ್ ಈಸ್ ಅನ್ ಆಟ್ರಿಬ್ಯೂಟ್ ಟು ಗಾಡ್ ಹಿಮ್ಸೆಲ್ಫ್ ಅಂದರೆ ಇಲ್ಲಿ ಇಟ್ ಅಂದರೆ ಯಾವುದು ಅಂದರೆ ಮರ್ಸಿ ಅಂತ. ಸೊ ಮರ್ಸಿ ಎಂಬ ಒಂದು ಗುಣ ಏನಿದೆ ಅಂದರೆ ಅದು ದೇವರ ಗುಣನೇ. ನೋಡಿ, ಮರ್ಸಿ ಈಸ್ ಎ ಡಿವೈನ್ ಕ್ವಾಲಿಟಿ, ಸಮಥಿಂಗ್ ಇವನ್ ಗಾಡ್ ಶೋಸ್ ಅಂದರೆ ಮರ್ಸಿ ಎಂಬ ಗುಣ ಏನಿದೆ ಅಂತಂದರೆ ಅದು ದೇವರ ಗುಣವಾಗಿದೆ. ಹಾಗಾಗಿ ಮರ್ಸಿ ಅನ್ನೋದು ಇಟ್ ಈಸ್ ಎ ಡಿವೈನ್ ಕ್ವಾಲಿಟಿ, ಇಟ್ ಈಸ್ ಎ ಗಾಡ್ಲಿ ಕ್ವಾಲಿಟಿ. ಆಯಿತಾ? ಸೊ ಹಾಗಾಗಿ ಮರ್ಸಿ ಅನ್ನೋದು ಎಲ್ಲದಕ್ಕಿಂತನೂ ಶ್ರೇಷ್ಠವಾಗಿದೆ. ಇಲ್ಲಿ ಎನ್ಥ್ರೋನ್ಡ್ ಅಂತಂತಂದರೆ ಸೀಟೆಡ್ ಅಂದರೆ ಮರ್ಸಿ ಈಸ್ ಎನ್ಥ್ರೋನ್ಡ್ ಇನ್ ದ ಹಾರ್ಟ್ ಆಫ್ ಕಿಂಗ್ಸ್ ಅಂದರೆ ಈ ಮರ್ಸಿ ಅನ್ನೋದು ರಾಜರ ಹೃದಯದಲ್ಲಿ ಅದು ಬೆರೆತೋಗಿದೆ, ರಾಜನ ಹೃದಯದಲ್ಲಿ ಕೂತ್ಕೊಂಡಿರುತ್ತೆ.
attribute. It is an attribute to God himself. ಅಂದರೆ ಇದು ದೇವರ ಗುಣವಾಗಿದೆ. And earthly power doth then show likest gods. And earthly power doth then show likest gods. ಅಂತಂದ್ರೆ when humans show mercy, they are acting most like God. ಸೊ ಇಲ್ಲಿ ಪೋರ್ಷಿಯಾ ಹೇಳ್ತಿದ್ದಾಳೆ ಶೈಲಾಕ್ಗೆ, ನೀನು ಮರ್ಸಿಯನ್ನು ತೋರಿಸಿದ್ರೆ ನೀನು ಸಹ ದೇವರ ಹಾಗೆ ಆಗ್ತೀಯಾ. ಅಂದರೆ ಯಾರ ಮನಸ್ಸಿನಲ್ಲಿ ಮರ್ಸಿ ಎಂಬ ಒಂದು ಗುಣ ಇರುತ್ತೋ ಅವರು ಸಹ ದೇವರ ಹಾಗೆ ಇರ್ತಾರೆ. ನೋಡಿ, ವೆನ್ ಮರ್ಸಿ ಸೀಸನ್ಸ್ ಜಸ್ಟಿಸ್ ಅಂತ ಹೇಳಿದ್ರೆ ಯಾವಾಗ ನ್ಯಾಯವು ಮರ್ಸಿಯ ಜೊತೆಗೆ ಮಿಕ್ಸ್ ಆಗುತ್ತೆ ಅಂತಂದ್ರೆ ನ್ಯಾಯ ಮತ್ತು ಕರುಣೆ ಎರಡೂ ಸೇರಿದಾಗ ಆಗ ನ್ಯಾಯ ಏನಿದೆ ಅದು ಒಂದು ಉತ್ತಮವಾದ ಒಂದು ನ್ಯಾಯವಾಗಿರುತ್ತದೆ ಅಂತ ಇಲ್ಲಿ ಪೋರ್ಷಿಯಾ ಶೈಲಾಕ್ಗೆ ಹೇಳ್ತಿದ್ದಾಳೆ. ಮತ್ತೊಮ್ಮೆ ನೋಡೋಣ. ಅಂಡ್ ಅರ್ಥ್ಲಿ ಪಾರ್ ಡಾತ್ ದೆನ್ ಶೋ ಲೈಕ್ ಹಿಸ್ ಗಾಡ್ಸ್ ವೆನ್ ಮರ್ಸಿ ಸೀಸನ್ಸ್ ಜಸ್ಟಿಸ್. ಅಂದರೆ ಯಾವ ಮನುಷ್ಯ ಮರ್ಸಿಯನ್ನು ತೋರಿಸ್ತಾನೋ ಅವನು ದೇವರ ಹಾಗೆ ಆಗ್ತಾನೆ, ಮತ್ತು ಯಾವಾಗ ಮರ್ಸಿ ನ್ಯಾಯದ ಜೊತೆ ಸೇರ್ಕೊಳ್ಳುತ್ತೋ ಅಂದರೆ ಕರುಣೆ ಮತ್ತು ನ್ಯಾಯ ಯಾವಾಗ ಒಂದಾಗುತ್ತೋ ಆಗ ಅದು ಅತ್ಯುತ್ತಮವಾದ ನ್ಯಾಯವಾಗುತ್ತೆ. ರಾಜ ಅತ್ಯುತ್ತಮವಾದ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಅಂತ ಪೋರ್ಷಿಯಾ ಇಲ್ಲಿ ಶೈಲಾಕಿನ ಮನಸ್ಸನ್ನು ಒಲಿಸ್ತಾ ಇದ್ದಾಳೆ. ಕ್ವಾಲಿಟಿ ಆಫ್ ಮರ್ಸಿಯ ಬಗ್ಗೆ ಹೇಳ್ತಿದ್ದಾಳೆ. ಅಂದರೆ ಕರುಣೆಯ ಗುಣದ ಬಗ್ಗೆ ಅವಳು ಹೇಳಿ ಶೈಲಾಕಿನ ಮನಸ್ಸನ್ನು ಅವಳು ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ಮಕ್ಕಳೇ, ಈ ಪದ್ಯ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ಕೆಲವೊಂದು ಕ್ವೆಶ್ಚನ್ಸನ್ನು ನೋಡೋಣವಾ? ಸೊ ಹಾಗಾದರೆ ಈಗ So let me ask you the first question now. So here comes your first question. What does the speaker compare mercy to? Option A, his word. Option B, gentle rain from heaven. Option C, the king's crown. Or option D, fire from sky. Yes, your time starts now. Yes, the option is B, gentle rain from heaven. Question 2. According to the speech, who benefits from mercy? Option A, only the person who receives it. Option B, only the person who gives it. Option C, both the giver and the receiver. Option D, only kings and ruler. Your time starts now. Yes, the option C, both the giver and the receiver. Question number 3. What quality does mercy represent in a king? Option A, wealth. Option B, bravery. Option C, divinity. Option D, fear. Your time starts now. Yes, the correct answer is option C, divinity. Question number 4. What does the scepter symbolize in the speech? Option A, mercy. Option B, power and authority. Option C, love and peace. Option D, knowledge. Your time starts now. Yes, the option is answer B, power and authority. Let's move on to question number 5. What does the speaker say about justice without mercy? Option A, it is always fair. Option B, it brings happiness. Option C, no one would be saved. Option D, it is better than mercy. Your time starts now. Yes, the correct option is option C, no one would be saved. Next question. Question number 6. Who is the speaker of the speech in The Merchant of Venice?
Option A, Antonio. Option B, Shylock. Option C, Portia. Option D, Bassanio. Time starts now. Yes, the correct answer is C, Portia. Question number 7. What is the main message of the speech? A. Mercy is a sign of weakness. Option B. Justice should always be strict. Option C. Mercy is powerful and godlike. Option D. Kings should rule with fear. Your time starts now. Yes. Option C. Mercy is powerful and godlike. Let's move on to question number 8. What does "it is twice blessed" mean? Option A. Mercy is given 2 times. It is only a blessing to the kings. Option C. It blesses both the giver and the receiver. Option D. It is blessed by God only. The time starts now. Yes, children. The correct option is option C. It blesses both the giver and the receiver. Question number 9. According to the speech, when does earthly power become more like God's? Option A, when it punishes fairly. Option B, when it shows no weakness. Option C, when it is mixed with mercy. Option D, when it uses force. Your time starts now. Yes, the correct option is option C, when it is mixed with mercy. Let's move on to the last question. Question number 10. Why is mercy said to be above the sceptered sway? Question A. Because it rules over kings. Option B. Because it's divine and more powerful than earthly power. Because it is a political law. Option D. Because it is used by soldiers. Your time starts now. Yes, the correct option is option B, because it is divine and more powerful than earthly power. Children, I hope you enjoyed listening to this poem and understanding it better. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. Okay children, thank you. Bye.